ನಮ್ಮ ಜೊತೆಗೆ ಮಾಜಿ ಸ್ಪರ್ಧಿಯಾಗಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂಥ ರಜತ್ ಅವರಿದ್ದಾರೆ. ಸರ್, ನಿನ್ನೆ ಏನಾಯಿತು? ನೀವು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ಉದ್ದೇಶ ಏನಾಗಿತ್ತು? ಆ ಸರ್ಕಲ್ಗೆ ಬಂದಾಗ ಏನಾಯಿತು, ಅಲ್ಲಿ ಯೂಟ್ಯೂಬರ್ಸ್ ಇದ್ದರು. ಅವರು ಸರ್ ನಮಗೊಂದು ಬೈಟ್ ಕೊಟ್ಬಿಡಿ ಸರ್, ಕೊಟ್ಬಿಟ್ಟು ನಾನು ಇವತ್ತು ನಂಗೆ ಶೂಟಿಂಗ್ ಇತ್ತು ಸರ್, ಇಲ್ಲ ನಾನು ಅರ್ಜೆಂಟಾಗಿ ಹೋಗ್ಬೇಕು ಬೆಂಗಳೂರಿಗೆ, ನಂಗೆ ಶೂಟಿಂಗ್ ಇದೆ ಬಿಟ್ಬಿಡಿ ಅಂದೆ. ಇಲ್ಲ ಸರ್ ಒಂದೇ ಒಂದು ಬೈಟು ಅಂತ. ಆಯಿತು ಸರಿ ಅಂತ ನಿಂತ್ಕೊಂಡ್ವಿ ಅಲ್ಲಿ. ಒಬ್ಬರು ಕೊಟ್ಟು ಮುಗಿಸ್ದೆ, ಪಾಪ ಇನ್ನೊಬ್ರು ಬಂದರು, ಅವ್ರಿಗೂ ಕೊಟ್ಟಾಯಿತು. ಇನ್ನೇನು ಹೊರಡಬೇಕಾಗಿರೋ ಟೈಮಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ಬಂತು ಬ್ಲ್ಯಾಕು, ಆಮೇಲೆ ಒಂದು 4-5 6-7 ಆಟೋ ಬಂತು, ಆಮೇಲೆ ಒಂದು ಓಮ್ನಿ ಬಂತು, ಒಂದು 7-8 ಬೈಕ್ಗಳು ಬಂತು. ಎಲ್ಲದರಲ್ಲೂ 3 ಜನ ಏನೋ ಇದ್ದರು. ಏನೋ ಒಂದು 60-65 ಜನ ಬಂದಿದ್ದರು ಸರ್. ಬಂದ ಮೇಲೆ ಏನಾಯಿತು, ಅವ್ರ ಮೇಲೆ ಏಕಾಏಕಿ ಬಂದರು ಯೂಟ್ಯೂಬರ್ಸ್ ಮೇಲೆ. ಎಂತಕ್ಕೆ ವೀಡಿಯೋ ಮಾಡ್ತಾಯಿದ್ದೀರಾ, ಎಂತಕ್ಕೆ ಮಾತಾಡಿದ್ದೀರಾ ಕ್ಷೇತ್ರದ ಬಗ್ಗೆ, ಹಂಗೆ. ನಾನು ಅಲ್ಲಿಂದನೇ ನಿಂತಿದ್ದೆ, ಏನು ಮಾಡ್ತಾರೆ ನೋಡೋಣ ಅದು ಅಂತ. ಸರಿ, ನಾನು ಅಲ್ಲಿ ನಿಂತಿರೋ ಜಾಗದ ಟೈಮಿಂದ ಇಲ್ಲಿ ಕರ್ಕೊಂಡೋದ್ರು ಸೈಡಿಗೆ ನನ್ನ. ನೀವು ಹತ್ತಿ ಸರ್, ಹತ್ತಿ ಫಸ್ಟ್ ಗಾಡಿ ಅಂತ. ನಾನು ಎಂತಕ್ಕೆ ಹತ್ತಬೇಕು, ಏನು ವಿಷಯ, ಏನಾಯಿತು? ಇಲ್ಲ ಸರ್ ನಿಮಗೆ ಗೊತ್ತಾಗಲ್ಲ, ಇವರೆಲ್ಲ ಲೋಫರ್ಗಳು, ಇವ್ರ ಜೊತೆ ಸೇರಿಬೇಡಿ ನೀವು. ನಾನು ಯಾಕಪ್ಪ ಸೇರಲಿ ಅವ್ರ ಜೊತೆ? ನಾನು ಕೇಳ್ತಾ ಇರೋದೇನು, ನಿಮ್ಮ ಕ್ಷೇತ್ರದ ಬಗ್ಗೆ ನಾನು ಮಾತಾಡಿಲ್ಲ, ನಿಮ್ಮ ಜನರ ಬಗ್ಗೆ ನಾನು ಮಾತಾಡಿಲ್ಲ, ನಿಮ್ಮ ಯಾರ ಬಗ್ಗೆನೂ ನಾನು ಮಾತಾಡಿಲ್ಲ. ನಾನು ಕೇಳಿದ್ದೇನು, ನ್ಯಾಯ ಕೊಡಿಸ್ರಿ, ಇಷ್ಟೇ. ನನ್ನ ವಾದ ಇರೋದು ಇಷ್ಟೇ, ನನ್ನ ಒಂದು ಪಾಯಿಂಟ್ ಇರೋದು ಇಷ್ಟೇ. ಅದನ್ನು ಹೇಳೋಷ್ಟರಲ್ಲಿ ದಬ್ಬ 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 ಅಂತ ಬಿದ್ದುಬಿಡ್ತು ಹೋದೆ ಅವಳಿಗೆ. ನಾನೇ ಯಾಕ್ರಿ ಹೊಡಿತಾಯಿದ್ರು, ಒಂದು ನಿಮಿಷ ಇರ್ರಿ ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ, ದಬ್ಬ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದ್ರು, ತುಂಬ ಕೆಡ್ದಾಗ ಹೊಡೆದ್ರು ಸರ್. ಆಮೇಲೆ ನನ್ನ 4 ಜನ ಕಾರಲ್ಲಿ ತಳ್ಬಿಟ್ರು. ಹತ್ತಿ ಸರ್ ನೀವು ಹತ್ತಿ ಅಂದ್ಬಿಟ್ಟು ಡೋರ್ ಹತ್ರ ನಿಂತವ್ರೆ. ಆಮೇಲೆ ನನ್ನ ಫ್ರೆಂಡ್ಸ್ ಏನು ಮಾಡಿದ್ರು, ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡವ್ರೆ. ನೀನು ಇಳಿಬೇಡ ಕೆಳಗೆ, ಆಮೇಲೆ ತಪ್ಪಾಗಿಬಿಡುತ್ತೆ, ಬೇಡ ಸುಮ್ಮನೆ ಕೂತ್ಕೊಂಡು. ಸರಿ ಆಯಿತು ಅಂತ ಕೂತಿದ್ದೆ. ನಾನು ಆ ಕಡೆಯಿಂದ ಕರ್ಕೊಂಡೋದ್ರು. ಅಲ್ಲಿ ಇನ್ನೊಂದು ಪಾಪ ಒಬ್ಬ ಕ್ಯಾಮ್ರಾಮನ್ ಹೊಡಿಯೋವಾಗ ಅವನು ಕ್ಯಾಮ್ರಾನ ಎತ್ತು ಬಿಸಾಕ್ಬಿಟ್ಟ ಒಳಗೆ, ಕಾರೊಳಗೆ. ಆ ಕ್ಯಾಮ್ರಾ ನಾನು ಇಟ್ಕೊಂಡಿದ್ದೆ. ಆಮೇಲೆ ಏನಾಯಿತು, ಇದ್ರ ಹತ್ರ ಏನೋ ಅಲ್ಲೇ ರೈಟ್ ತೊಗೊಂಡು ಸ್ವಲ್ಪ ಮುಂದಿದ್ರೆ 500 ಮೀಟ್ರ್ ಪೊಲೀಸ್ ಸ್ಟೇಷನ್ನು. ನಮ್ಗದು ಗೊತ್ತಿರಲಿಲ್ಲ. ಅಲ್ಲೋಗಿ ನಿಂತಿದ್ವಿ. ಪೊಲೀಸವ್ರು ಆಚೆ ಬಂದು ರಜತ್ ಏನಿಲ್ಲಿ ಅಂದರು. ನಾನು ಸರ್ ಅಲ್ಲಿ ಕೆಳಗೆ ಜಗಳ ಆಗ್ತಿದೆ ಸರ್, ತುಂಬ ದೊಡ್ಡ ಜಗಳ ಆಗ್ತಿದೆ, ಹೋಗಿ ಸರ್ ಬೇಗ ಅಂದೆ. ಎಲ್ಲಿ ಅಂದರು, ಕೆಳಗೆ ಸರ್ ಅಂದೆ. ಯೂ ಟರ್ನ್ ಮಾಡ್ಕೊಂಡು ಪೊಲೀಸರು ಹೋದರು. ಆಮೇಲೆ ನನ್ನ ಹತ್ರ ಇದ್ದಿದ್ದು ಕ್ಯಾಮ್ರಾ ಏನು ಮಾಡಿದೆ, ಅಲ್ಲಿ ಯಾರೋ ಪ್ರೆಸ್ಸವ್ರು ಅವ್ರ ಫ್ರೆಂಡೇ ಇದ್ದರು, ಅವ್ರ ಕೈಲಿ ಕೊಟ್ಬಿಡ್ರಿ ಅವ್ರಿಗೆ ಅಂತ. ಬಟ್ ಅವ್ರು ಹೋಗೋಷ್ಟಲ್ಲಿ ತುಂಬ ಕೆಡ್ದಾಗಿ ಹೊಡೆದಾಕ್ಬಿಟ್ಟಿದ್ರು. ಕಾರೆಲ್ಲ ಸುಟ್ಟಾಕಿದ್ದಾರೆ ಅಂತಲೂ ಮಾಹಿತಿ ನನಗೆ ಬಂತು, ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್. ಸೊ ಇದೆಲ್ಲ ಮಾಡಿದ್ರು. ಬಟ್ ಯಾಕೆ ಮಾಡ್ತಾಯಿದ್ದಾರೆ ಇದೆಲ್ಲ? ಬಟ್ ಇದನ್ನು ನಾವು ದೊಡ್ಡದು ಮಾಡ್ತಾ ಇರಲಿಲ್ಲ. ನನ್ನ ಪಾಡಿಗೆ ನಾನು ಹೋಗಿದ್ದೆ, ನಾನು ಮಾತಾಡ್ಸ್ಕೊಂಡು ಬಂದುಬಿಟ್ಟಿರುವೆ. ಇವರೇ ಬಂದಿದ್ದು, ಇವರೇ ಹೊಡೆದಿದ್ದು, ಇವ್ರ ಕ್ಷೇತ್ರದಲ್ಲಿ ಇವರೇ ಮಾಡ್ಕೊತಾ ಇರೋದು, ಆಮೇಲೆ ಕೆಟ್ಟ ಹೆಸರು ತರ್ತಾ ಇರೋದು ಇವರೇ. ಹಿಂಗೆಲ್ಲ ಮಾಡಿ ತಿರ್ಗಾ ಅದನ್ನು ಎತ್ಕೊಂಬಂದು ನನ್ನ ಮೇಲೆ ಹಾಕ್ತವ್ರೆ. ನಾನು ಕರ್ಸಿದಂತೆ ಅವ್ರನ್ನ, ನಾನು ಬೇಕಂತ ಜಗಳ ಮಾಡಿಸಿದ್ನಂತೆ, ಅವರೆಲ್ಲ ನಮ್ಮ ಕಡೆಯವರಂತೆ. ಪುಣ್ಯಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ, ಅದಕ್ಕೆ ನಾವು ಬಚಾವು. ಸರ್ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವ್ರ ಕೈ ಇಡೋದು, ಇಲ್ಲ ನಾವೇನೋ ಹಂಗೆ ರಿವರ್ಟ್ ಆಗೋದು ಆಗಿದ್ದಿದ್ರೆ ನನ್ನ ಇನ್ನೇನೇನು ಮಾಡಿರೋರು ಇವರು. ನನ್ನ ಜೊತೆಗೆ ಪಾಪ ಹುಡುಗರು ಬೇರೆ ಇದ್ದರು. ಅವ್ರ ಮೇಲೆಲ್ಲ ಕೇಸ್ ಹಾಕಿ ನಮಗೆಲ್ಲದು ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ನಾನು ನಿಂತ್ಕೊಂಡ್ವಿ ಸರ್. ಇದಿಷ್ಟು ರಜತ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಮ್ಮ ಜೊತೆಗೆ ಮಾಜಿ ಸ್ಪರ್ಧಿಯಾಗಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂಥ ರಜತ್ ಅವರಿದ್ದಾರೆ. ಸರ್, ನಿನ್ನೆ ಏನಾಯಿತು? ನೀವು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ಉದ್ದೇಶ ಏನಾಗಿತ್ತು? ಆ ಸರ್ಕಲ್ಗೆ ಬಂದಾಗ ಏನಾಯಿತು, ಅಲ್ಲಿ ಯೂಟ್ಯೂಬರ್ಸ್ ಇದ್ದರು. ಅವರು ಸರ್ ನಮಗೊಂದು ಬೈಟ್ ಕೊಟ್ಬಿಡಿ ಸರ್, ಕೊಟ್ಬಿಟ್ಟು ನಾನು ಇವತ್ತು ನಂಗೆ ಶೂಟಿಂಗ್ ಇತ್ತು ಸರ್, ಇಲ್ಲ ನಾನು ಅರ್ಜೆಂಟಾಗಿ ಹೋಗ್ಬೇಕು ಬೆಂಗಳೂರಿಗೆ, ನಂಗೆ ಶೂಟಿಂಗ್ ಇದೆ ಬಿಟ್ಬಿಡಿ ಅಂದೆ. ಇಲ್ಲ ಸರ್ ಒಂದೇ ಒಂದು ಬೈಟು ಅಂತ. ಆಯಿತು ಸರಿ ಅಂತ ನಿಂತ್ಕೊಂಡ್ವಿ ಅಲ್ಲಿ. ಒಬ್ಬರು ಕೊಟ್ಟು ಮುಗಿಸ್ದೆ, ಪಾಪ ಇನ್ನೊಬ್ರು ಬಂದರು, ಅವ್ರಿಗೂ ಕೊಟ್ಟಾಯಿತು. ಇನ್ನೇನು ಹೊರಡಬೇಕಾಗಿರೋ ಟೈಮಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ಬಂತು ಬ್ಲ್ಯಾಕು, ಆಮೇಲೆ ಒಂದು 4-5 6-7 ಆಟೋ ಬಂತು, ಆಮೇಲೆ ಒಂದು ಓಮ್ನಿ ಬಂತು, ಒಂದು 7-8 ಬೈಕ್ಗಳು ಬಂತು. ಎಲ್ಲದರಲ್ಲೂ 3 ಜನ ಏನೋ ಇದ್ದರು. ಏನೋ ಒಂದು 60-65 ಜನ ಬಂದಿದ್ದರು ಸರ್. ಬಂದ ಮೇಲೆ ಏನಾಯಿತು, ಅವ್ರ ಮೇಲೆ ಏಕಾಏಕಿ ಬಂದರು ಯೂಟ್ಯೂಬರ್ಸ್ ಮೇಲೆ. ಎಂತಕ್ಕೆ ವೀಡಿಯೋ ಮಾಡ್ತಾಯಿದ್ದೀರಾ, ಎಂತಕ್ಕೆ ಮಾತಾಡಿದ್ದೀರಾ ಕ್ಷೇತ್ರದ ಬಗ್ಗೆ, ಹಂಗೆ. ನಾನು ಅಲ್ಲಿಂದನೇ ನಿಂತಿದ್ದೆ, ಏನು ಮಾಡ್ತಾರೆ ನೋಡೋಣ ಅದು ಅಂತ. ಸರಿ, ನಾನು ಅಲ್ಲಿ ನಿಂತಿರೋ ಜಾಗದ ಟೈಮಿಂದ ಇಲ್ಲಿ ಕರ್ಕೊಂಡೋದ್ರು ಸೈಡಿಗೆ ನನ್ನ. ನೀವು ಹತ್ತಿ ಸರ್, ಹತ್ತಿ ಫಸ್ಟ್ ಗಾಡಿ ಅಂತ. ನಾನು ಎಂತಕ್ಕೆ ಹತ್ತಬೇಕು, ಏನು ವಿಷಯ, ಏನಾಯಿತು? ಇಲ್ಲ ಸರ್ ನಿಮಗೆ ಗೊತ್ತಾಗಲ್ಲ, ಇವರೆಲ್ಲ ಲೋಫರ್ಗಳು, ಇವ್ರ ಜೊತೆ ಸೇರಿಬೇಡಿ ನೀವು. ನಾನು ಯಾಕಪ್ಪ ಸೇರಲಿ ಅವ್ರ ಜೊತೆ? ನಾನು ಕೇಳ್ತಾ ಇರೋದೇನು, ನಿಮ್ಮ ಕ್ಷೇತ್ರದ ಬಗ್ಗೆ ನಾನು ಮಾತಾಡಿಲ್ಲ, ನಿಮ್ಮ ಜನರ ಬಗ್ಗೆ ನಾನು ಮಾತಾಡಿಲ್ಲ, ನಿಮ್ಮ ಯಾರ ಬಗ್ಗೆನೂ ನಾನು ಮಾತಾಡಿಲ್ಲ. ನಾನು ಕೇಳಿದ್ದೇನು, ನ್ಯಾಯ ಕೊಡಿಸ್ರಿ, ಇಷ್ಟೇ. ನನ್ನ ವಾದ ಇರೋದು ಇಷ್ಟೇ, ನನ್ನ ಒಂದು ಪಾಯಿಂಟ್ ಇರೋದು ಇಷ್ಟೇ. ಅದನ್ನು ಹೇಳೋಷ್ಟರಲ್ಲಿ ದಬ್ಬ 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 ಅಂತ ಬಿದ್ದುಬಿಡ್ತು ಹೋದೆ ಅವಳಿಗೆ. ನಾನೇ ಯಾಕ್ರಿ ಹೊಡಿತಾಯಿದ್ರು, ಒಂದು ನಿಮಿಷ ಇರ್ರಿ ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ, ದಬ್ಬ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದ್ರು, ತುಂಬ ಕೆಡ್ದಾಗ ಹೊಡೆದ್ರು ಸರ್. ಆಮೇಲೆ ನನ್ನ 4 ಜನ ಕಾರಲ್ಲಿ ತಳ್ಬಿಟ್ರು. ಹತ್ತಿ ಸರ್ ನೀವು ಹತ್ತಿ ಅಂದ್ಬಿಟ್ಟು ಡೋರ್ ಹತ್ರ ನಿಂತವ್ರೆ. ಆಮೇಲೆ ನನ್ನ ಫ್ರೆಂಡ್ಸ್ ಏನು ಮಾಡಿದ್ರು, ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡವ್ರೆ. ನೀನು ಇಳಿಬೇಡ ಕೆಳಗೆ, ಆಮೇಲೆ ತಪ್ಪಾಗಿಬಿಡುತ್ತೆ, ಬೇಡ ಸುಮ್ಮನೆ ಕೂತ್ಕೊಂಡು. ಸರಿ ಆಯಿತು ಅಂತ ಕೂತಿದ್ದೆ. ನಾನು ಆ ಕಡೆಯಿಂದ ಕರ್ಕೊಂಡೋದ್ರು. ಅಲ್ಲಿ ಇನ್ನೊಂದು ಪಾಪ ಒಬ್ಬ ಕ್ಯಾಮ್ರಾಮನ್ ಹೊಡಿಯೋವಾಗ
ಅವನು ಕ್ಯಾಮ್ರಾನ ಎತ್ತು ಬಿಸಾಕ್ಬಿಟ್ಟ ಒಳಗೆ ಕಾರೊಳಗೆ. ಆ ಕ್ಯಾಮ್ರಾ ನಾನು ಹಿಡ್ಕೊಂಡಿದ್ದೆ. ಆಮೇಲೆ ಏನಾಯಿತು, ಇದ್ರ ಹತ್ರ ಏನೋ ಅಲ್ಲೇ ರೈಟ್ ತೊಗೊಂಡು ಸ್ವಲ್ಪ ಮುಂದೆ 500 ಮೀಟ್ರ್ ಪೊಲೀಸ್ ಸ್ಟೇಷನ್ನು. ನನಗದು ಗೊತ್ತಿರಲಿಲ್ಲ. ಅಲ್ಲೋಗಿ ನಿಂತಿದ್ವಿ, ಪೊಲೀಸವ್ರು ಆಚೆ ಬಂದರು. ಬಂದು ರಜತ್ ಏನಿಲ್ಲಿ ಅಂದರು. ನಾನು ಸರ್ ಅಲ್ಲಿ ಕೆಳಗೆ ಜಗಳ ಆಗ್ತಿದೆ ಸರ್, ತುಂಬ ದೊಡ್ಡ ಜಗಳ ಆಗ್ತಿದೆ, ಹೋಗಿ ಸರ್ ಬೇಗ ಅಂದೆ. ಎಲ್ಲಿ ಅಂದರು, ಕೆಳಗೆ ಸರ್ ಅಂದೆ. ಯೂಟರ್ನ್ ಮಾಡ್ಕೊಂಡು ಪೊಲೀಸವ್ರು ಹೋದರು. ಆಮೇಲೆ ನನ್ನ ಹತ್ರ ಇದ್ದಿದ್ದು ಕ್ಯಾಮ್ರಾ ಏನು ಮಾಡಿದೆ, ಅಲ್ಲಿ ಯಾರೋ ಪ್ರೆಸ್ಸವ್ರು ಅವ್ರ ಫ್ರೆಂಡೇ ಇದ್ದರು, ಅವ್ರ ಕೈಲಿ ಕೊಟ್ಬಿಡ್ರಿ ಅವ್ರಿಗೆ ಅಂತ. ಬಟ್ ಅವ್ರು ಹೋಗೋಷ್ಟಲ್ಲಿ ತುಂಬ ಕೆಟ್ಟದಾಗಿ ಹೊಡೆದಾಕ್ಬಿಟ್ಟಿದ್ರು. ಕಾರೆಲ್ಲ ಸುಟ್ಟಾಕಿದ್ದಾರೆ ಅಂತಲೂ ಮಾಹಿತಿ ಏನೋ ನನಗೆ ಬಂತು, ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್. ಸೊ ಇದೆಲ್ಲ ಮಾಡಿದ್ರು. ಬಟ್ ಯಾಕೆ ಮಾಡ್ತಾ ಇದ್ದಾರೆ ಇದೆಲ್ಲ? ಬಟ್ ಇದನ್ನು ನಾವು ದೊಡ್ಡದು ಮಾಡ್ತಾ ಇರಲಿಲ್ಲ. ನನ್ನ ಪಾಡಿಗೆ ನಾನು ಹೋಗಿದ್ದೆ, ನಾನು ಮಾತಾಡ್ಸ್ಕೊಂಡು ಬಂದುಬಿಟ್ಟಿರುವೆ. ಇವರೇ ಬಂದಿದ್ದು, ಇವರೇ ಹೊಡೆದಿದ್ದು, ಇವ್ರ ಕ್ಷೇತ್ರದಲ್ಲಿ ಇವರೇ ಮಾಡ್ಕೊತಾ ಇರೋದು, ಆಮೇಲೆ ಕೆಟ್ಟ ಹೆಸರು ತರ್ತಾ ಇರೋದು ಇವರೇ. ಹಿಂಗೆಲ್ಲ ಮಾಡಿ ತಿರ್ಗಾ ಅದನ್ನು ಎತ್ಕೊಂಬಂದು ನನ್ನ ಮೇಲೆ ಹಾಕ್ತವ್ರೆ. ನಾನು ಕರ್ಸಿದಂತೆ ಅವ್ರನ್ನ, ನಾನು ಬೇಕಂತ ಜಗಳ ಮಾಡಿಸಿದ್ನಂತೆ, ಅವರೆಲ್ಲ ನಮ್ಮ ಕಡೆಯವರಂತೆ. ಪುಣ್ಯಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ, ಅದಕ್ಕೆ ನಾವು ಬಚಾವು. ಸರ್ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವ್ರ ಕೈ ಇಡೋದು, ಇಲ್ಲ ನಾವೇನೋ ಹಂಗೆ ರಿವರ್ಟ್ ಆಗೋದು ಆಗಿದ್ದಿದ್ರೆ ನನ್ನ ಇನ್ನೇನೇನು ಮಾಡಿರೋರು ಇವರು. ನನ್ನ ಜೊತೆಗೆ ಪಾಪ ಹುಡುಗರು ಬೇರೆ ಇದ್ದರು. ಅವ್ರ ಮೇಲೆಲ್ಲ ಕೇಸ್ ಹಾಕಿ ನಮಗೆಲ್ಲದು ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ನಾನು ನಿಂತ್ಕೊಂಡ್ವಿ ಸರ್. ಇದಿಷ್ಟು ರಜತ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಮ್ಮ ಜೊತೆಗೆ ಮಾಜಿ ಸ್ಪರ್ಧಿಯಾಗಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂಥ ರಜತ್ ಅವರಿದ್ದಾರೆ. ಸರ್, ನಿನ್ನೆ ಏನಾಯಿತು? ನೀವು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ಉದ್ದೇಶ ಏನಾಗಿತ್ತು? ಆ ಸರ್ಕಲ್ಗೆ ಬಂದಾಗ ಏನಾಯಿತು, ಅಲ್ಲಿ ಯೂಟ್ಯೂಬರ್ಸ್ ಇದ್ದರು. ಅವರು ಸರ್ ನಮಗೊಂದು ಬೈಟ್ ಕೊಟ್ಬಿಡಿ ಸರ್, ನಾನು ಇವತ್ತು ನಂಗೆ ಶೂಟಿಂಗ್ ಇತ್ತು ಸರ್, ಇಲ್ಲ ನಾನು ಅರ್ಜೆಂಟಾಗಿ ಹೋಗ್ಬೇಕು ಬೆಂಗಳೂರಿಗೆ, ನಮ್ಗೆ ಶೂಟಿಂಗ್ ಇದೆ, ಬಿಟ್ಬಿಡಿ ಅಂದೆ. ಇಲ್ಲ ಸರ್, ಒಂದೇ ಒಂದು ಬೈಟು ಅಂತ. ಆಯಿತು ಸರಿ ಅಂತ ನಿಂತ್ಕೊಂಡ್ವಿ. ಅಲ್ಲಿ ಒಬ್ಬರು ಕೊಟ್ಟು ಮುಗಿಸ್ದೆ, ಪಾಪ ಇನ್ನೊಬ್ರು ಬಂದರು, ಅವ್ರಿಗೂ ಕೊಟ್ಟಾಯಿತು. ಇನ್ನೇನು ಹೊರಡಬೇಕಾಗಿರೋ ಟೈಮಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ಬಂತು, ಬ್ಲ್ಯಾಕು. ಆಮೇಲೆ ಒಂದು 4-5 6-7 ಆಟೋ ಬಂತು. ಆಮೇಲೆ ಒಂದು ಓಮ್ನಿ ಬಂತು, ಒಂದು 7-8 ಬೈಕ್ಗಳು ಬಂತು. ಎಲ್ಲದರಲ್ಲೂ 3 ಜನ ಏನೋ ಇದ್ದರು. ಏನೋ ಒಂದು 60-65 ಜನ ಬಂದಿದ್ದರು ಸರ್. ಬಂದ ಮೇಲೆ ಏನಾಯಿತು, ಅವ್ರ ಮೇಲೆ ಏಕಾಏಕಿ ಬಂದರು ಯೂಟ್ಯೂಬರ್ಸ್ ಮೇಲೆ. ಎಂತಕ್ಕೆ ವೀಡಿಯೋ ಮಾಡ್ತಾಯಿದ್ದೀರಾ, ಎಂತಕ್ಕೆ ಮಾತಾಡಿದ್ದೀರಾ ಕ್ಷೇತ್ರದ ಬಗ್ಗೆ, ಹಂಗೆ. ನಾನು ಅಲ್ಲಿಂದನೇ ನಿಂತಿದ್ದೆ, ಏನು ಮಾಡ್ತಾರೆ ನೋಡೋಣ ಅದು ಅಂತ. ಸರಿ, ನಾನು ಅಲ್ಲಿ ನಿಂತಿರೋ ಜಾಗದ ಟೈಮಿಂದ ಇಲ್ಲಿ ಕರ್ಕೊಂಡೋದ್ರು ಸೈಡಿಗೆ ನನ್ನ. ನೀವು ಹತ್ತಿ ಫಸ್ಟ್ ಗಾಡಿ ಅಂತ. ನಾನು ಎಂತಕ್ಕೆ ಹತ್ತಬೇಕು, ಏನು ವಿಷಯ, ಏನಾಯಿತು? ಇಲ್ಲ ಸರ್, ನಿಮಗೆ ಗೊತ್ತಾಗಲ್ಲ, ಇವರೆಲ್ಲ ಲೋಫರ್ಗಳು, ಇವ್ರ ಜೊತೆ ಸೇರಿಬೇಡಿ ನೀವು. ನಾನು ಯಾಕಪ್ಪ ಸೇರಲಿ ಅವ್ರ ಜೊತೆ? ನಾನು ಕೇಳ್ತಾ ಇರೋದೇನು, ನಿಮ್ಮ ಕ್ಷೇತ್ರದ ಬಗ್ಗೆ ನಾನು ಮಾತಾಡಿಲ್ಲ, ನಿಮ್ಮ ಜನರ ಬಗ್ಗೆ ನಾನು ಮಾತಾಡಿಲ್ಲ, ನಿಮ್ಮ ಯಾರ ಬಗ್ಗೆನೂ ನಾನು ಮಾತಾಡಿಲ್ಲ. ನಾನು ಕೇಳಿದ್ದೇನು, ನ್ಯಾಯ ಕೊಡಿಸ್ರಿ, ಇಷ್ಟೇ. ನನ್ನ ವಾದ ಇರೋದು ಇಷ್ಟೇ, ನನ್ನ ಒಂದು ಪಾಯಿಂಟ್ ಇರೋದು ಇಷ್ಟೇ. ಅದನ್ನು ಹೇಳೋಷ್ಟರಲ್ಲಿ ದಬ್ಬ ಅಂತ ಬಿದ್ದುಬಿಡ್ತು ಹೋದೆ ಅವಳಿಗೆ. ನಾನೇ ಯಾಕ್ರಿ ಹೊಡಿತಾಯಿದ್ರು, ಒಂದು ನಿಮಿಷ ಇರ್ರಿ ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ. ದಬ್ಬ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದ್ರು, ತುಂಬ ಕೆಟ್ಟದಾಗಿ ಹೊಡೆದ್ರು ಸರ್. ಆಮೇಲೆ ನನ್ನ 4 ಜನ ಕಾರಲ್ಲಿ ತಳ್ಬಿಟ್ರು. ಹತ್ತಿ ಸರ್, ನೀವು ಹತ್ತಿ ಅಂದ್ಬಿಟ್ಟು ಡೋರ್ ಹತ್ರ ನಿಂತವ್ರೆ. ಆಮೇಲೆ ನನ್ನ ಫ್ರೆಂಡ್ಸ್ ಏನು ಮಾಡಿದ್ರು, ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡವ್ರೆ. ನೀನು ಇಳಿಬೇಡ ಕೆಳಗೆ, ಆಮೇಲೆ ತಪ್ಪಾಗ್ಬಿಡುತ್ತೆ, ಬೇಡ ಸುಮ್ಮನೆ ಕೂತ್ಕೊಂಡು. ಸರಿ ಆಯಿತು ಅಂತ ಕೂತಿದ್ದೆ. ನಾನು ಆ ಕಡೆಯಿಂದ ಕರ್ಕೊಂಡೋದ್ರು. ಅಲ್ಲಿ ಇನ್ನೊಂದು ಪಾಪ ಒಬ್ಬ ಕ್ಯಾಮ್ರಾಮನ್ ಹೊಡೆಯೋವಾಗ ಅವನು ಕ್ಯಾಮ್ರಾನ ಎತ್ತು ಬಿಸಾಕ್ಬಿಟ್ಟ ಒಳಗೆ ಕಾರೊಳಗೆ. ಆ ಕ್ಯಾಮ್ರಾ ನಾನು ಹಿಡ್ಕೊಂಡಿದ್ದೆ. ಆಮೇಲೆ ಏನಾಯಿತು, ಇದ್ರ ಹತ್ರ ಏನೋ ಅಲ್ಲೇ ರೈಟ್ ತೊಗೊಂಡು ಸ್ವಲ್ಪ ಮುಂದೆ 500 ಮೀಟ್ರ್ ಪೊಲೀಸ್ ಸ್ಟೇಷನ್ನು. ನನಗದು ಗೊತ್ತಿರಲಿಲ್ಲ. ಅಲ್ಲೋಗಿ ನಿಂತಿದ್ವಿ, ಪೊಲೀಸವ್ರು ಆಚೆ ಬಂದರು. ಬಂದು ರಜತ್ ಏನಿಲ್ಲಿ ಅಂದರು. ನಾನು ಸರ್ ಅಲ್ಲಿ ಕೆಳಗೆ ಜಗಳ ಆಗ್ತಿದೆ ಸರ್, ತುಂಬ ದೊಡ್ಡ ಜಗಳ ಆಗ್ತಿದೆ, ಹೋಗಿ ಸರ್ ಬೇಗ ಅಂದೆ. ಎಲ್ಲಿ ಅಂದರು, ಕೆಳಗೆ ಸರ್ ಅಂದೆ. ಯೂಟರ್ನ್ ಮಾಡ್ಕೊಂಡು ಪೊಲೀಸವ್ರು ಹೋದರು. ಆಮೇಲೆ ನನ್ನ ಹತ್ರ ಇದ್ದಿದ್ದು ಕ್ಯಾಮ್ರಾ ಏನು ಮಾಡಿದೆ, ಅಲ್ಲಿ ಯಾರೋ ಪ್ರೆಸ್ಸವ್ರು ಅವ್ರ ಫ್ರೆಂಡೇ ಇದ್ದರು, ಅವ್ರ ಕೈಲಿ ಕೊಟ್ಬಿಡ್ರಿ ಅವ್ರಿಗೆ ಅಂತ. ಬಟ್ ಅವ್ರು ಹೋಗೋಷ್ಟಲ್ಲಿ ತುಂಬ ಕೆಟ್ಟದಾಗಿ ಹೊಡೆದಾಕ್ಬಿಟ್ಟಿದ್ರು. ಕಾರೆಲ್ಲ ಸುಟ್ಟಾಕಿದ್ದಾರೆ ಅಂತಲೂ ಮಾಹಿತಿ ಏನೋ ನನಗೆ ಬಂತು, ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್. ಸೊ ಇದೆಲ್ಲ ಮಾಡಿದ್ರು. ಬಟ್ ಯಾಕೆ ಮಾಡ್ತಾ ಇದ್ದಾರೆ ಇದೆಲ್ಲ? ಬಟ್ ಇದನ್ನು ನಾವು ದೊಡ್ಡದು ಮಾಡ್ತಾ ಇರಲಿಲ್ಲ. ನನ್ನ ಪಾಡಿಗೆ ನಾನು ಹೋಗಿದ್ದೆ, ನಾನು ಮಾತಾಡ್ಸ್ಕೊಂಡು ಬಂದುಬಿಟ್ಟಿರುವೆ. ಇವರೇ ಬಂದಿದ್ದು, ಇವರೇ ಹೊಡೆದಿದ್ದು, ಇವ್ರ ಕ್ಷೇತ್ರದಲ್ಲಿ ಇವರೇ ಮಾಡ್ಕೊತಾ ಇರೋದು, ಆಮೇಲೆ ಕೆಟ್ಟ ಹೆಸರು ತರ್ತಾ ಇರೋದು ಇವರೇ. ಹಿಂಗೆಲ್ಲ ಮಾಡಿ ತಿರ್ಗಾ ಅದನ್ನು ಎತ್ಕೊಂಬಂದು ನನ್ನ ಮೇಲೆ ಹಾಕ್ತವ್ರೆ. ನಾನು ಕರ್ಸಿದಂತೆ ಅವ್ರನ್ನ, ನಾನು ಬೇಕಂತ ಜಗಳ ಮಾಡಿಸಿದ್ನಂತೆ, ಅವರೆಲ್ಲ ನಮ್ಮ ಕಡೆಯವರಂತೆ. ಪುಣ್ಯಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ, ಅದಕ್ಕೆ ನಾವು ಬಚಾವು. ಸರ್ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವ್ರ ಕೈ ಇಡೋದು, ಇಲ್ಲ ನಾವೇನೋ ಹಂಗೆ ರಿವರ್ಟ್ ಆಗೋದು ಆಗಿದ್ದಿದ್ರೆ ನನ್ನ ಇನ್ನೇನೇನು ಮಾಡಿರೋರು ಇವರು. ನನ್ನ ಜೊತೆಗೆ ಪಾಪ ಹುಡುಗರು ಬೇರೆ ಇದ್ದರು. ಅವ್ರ ಮೇಲೆಲ್ಲ ಕೇಸ್ ಹಾಕಿ ನಮಗೆಲ್ಲದು ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ನಾನು ನಿಂತ್ಕೊಂಡ್ವಿ ಸರ್. ಇದಿಷ್ಟು ರಜತ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.